means it will be pressure on us. ಬೋರ್ಡ್ ಅಂದರೆ ಏನಂತ ಗೊತ್ತಿಲ್ಲ ಅವರಿಗೆ ಅಂಥ ಏಜಲ್ಲಿ ಬೋರ್ಡ್ ಎಕ್ಸಾಮ್ ಕೊಡ್ಸೋದು ಐ ಡೋಂಟ್ ಥಿಂಕ್ ಸೊ ಇಟ್ಸ್ ರಿಯಲಿ ನೋ. 10th ಮತ್ತು PUC ಸೆಕೆಂಡ್ ಇದ್ದರೂ ಸಾಕು. ಎವ್ರಿ ಇಯರ್ ಮಾಡ್ಬೇಕು, ಯಾಕಂದ್ರೆ ಅವಾಗ ಒಂದು ಕಾನ್ಫಿಡೆಂಟ್ ಇರುತ್ತಲ್ವಾ ಅವ್ರಿಗೆ. ಸ್ಕೂಲಿಂದಾನೋ ಮನೆಯಿಂದಾನೋ ತುಂಬ ಪ್ರೆಷರ್ ಇರುತ್ತೆ, ಬಟ್ ಇಟ್ ವಿಲ್ ಮೇಕ್ ಈಸಿ ಆಲ್ಸೋ. ಪಬ್ಲಿಕ್ ಎಕ್ಸಾಮ್ ಬರೀರಿ ಅಂದರೆ ಅವ್ರ ಮೈಂಡ್ ಆ ಥರ ಇರಲ್ಲ. ಬೇಡ, ಸ್ಟಡೀಸ್ ಹಾರ್ಡ್ ಆಗುತ್ತೆ, ಮತ್ತು ಫ್ರೆಂಡ್ಸ್ ಜೊತೆ ವಿ ಕಾಂಟ್ ಪ್ಲೇ ವಿತ್ ಫ್ರೆಂಡ್ಸ್ ಆ್ಯಂಡ್ ಮೀನ್ಸ್ ಇಟ್ ವಿಲ್ ಬಿ pressure on us, so it should be not there. Okay, do you think somewhere you are going to ruin your wonderful childhood? Ma'am, Will you ruin your childhood by every year exams and board? it should be only in 10th, that's all. Only in 10, not also in PU. Why is that? We should face it only one time, not many times. Okay, why do you feel so? We can't be giving tests so many times. One time is enough. ಬೋರ್ಡ್ ಎಕ್ಸಾಮ್ ನಾಟ್ ರಿಕ್ವೈರ್ಡ್ ಅನ್ಸುತ್ತೆ. ಇವಾಗ ಅವ್ರು ಇನ್ನೂ ಸ್ಮಾಲ್ ಏಜ್, ಇವಾಗ ತಾನೇ ಬೋರ್ಡ್ ಅಂದರೆ ಏನಂತ ಗೊತ್ತಿಲ್ಲ ಅವರಿಗೆ ಅಂಥ ಏಜಲ್ಲಿ ಬೋರ್ಡ್ ಎಕ್ಸಾಮ್ ಕೊಡ್ಸೋದು ಐ ಡೋಂಟ್ ಥಿಂಕ್ ಸೊ ಇಟ್ಸ್ ರಿಯಲಿ ನೋ. ಎಸ್ ಅದಿದೆ. ನಾವು ಓದಾಗೆಲ್ಲ ಆ ಥರ ಒಂದು ಕ್ಯೂರಿಯಾಸಿಟಿ ಅದೆಲ್ಲ ಏನಿಲ್ಲ ಇವಾಗ ಇರೋ ಮಗ್ದ. ಅವಾಗೆಲ್ಲ ಈಗ ಕೊರೋನಾ ಬಂದಮೇಲೆ ಏನಾಯ್ತು, ಆನ್ಲೈನ್ ಕ್ಲಾಸಸ್ಸು. ಆನ್ಲೈನಿಂದ ಏನಾಯ್ತು, ಜಾಸ್ತಿ ದೇ ಆರ್ ಅಡಿಕ್ಟೆಡ್ ಟು ದಿ ಟ್ಯಾಬ್ ಆ್ಯಂಡ್ ಮೊಬೈಲ್ಸು. ಇವಾಗ ಸುಮ್ಮನೆ ಮೊಬೈಲ್ ತೊಗೊಂಡು ಸ್ಟಡೀಸ್ ಮಾಡ್ತೀವಿ, ವಾಟ್ಸಪ್ಪಲ್ಲಿ ಕಳಿಸ್ತಾರೆ ಅಂದ್ಬಿಟ್ಟು ಬೇರೆ ಏನೋ ನೋಡ್ತಿರ್ತಾರೆ. ಸೊ ಹಂಗಾಗಿ ಅದು ಕೊರೋನಾ ಬಂದಾಗಿಂದ ಜಾಸ್ತಿ ಎಫೆಕ್ಟು ಎಜುಕೇಷನ್ ಮೇಲೆ ಬಿದ್ದಿದೆ. ಪ್ರತಿ ವರ್ಷ ಬೋರ್ಡ್ ಎಕ್ಸಾಮ್ ಮಾಡಿದ್ರೆ ಗೊತ್ತಾಗುತ್ತಲ್ವಾ ಮಕ್ಕಳು ಎಷ್ಟು ಓದಿದ್ದಾರೆ ಏನಿಲ್ಲ ಅಂತ? ಗೊತ್ತಾಗುತ್ತೆ ಮೇಡಮ್, ಬಟ್ ಐ ಡೋಂಟ್ ಥಿಂಕ್ ಸೊ ದಿಸ್ ಇಸ್ ರೈಟ್ ಏಜ್ ಫಾರ್ 5th ಸ್ಟ್ಯಾಂಡರ್ಡ್. ಇಟ್ಸ್ ನಾಟ್ ಅ ರೈಟ್ ಏಜ್ ಫಾರ್ ಬೋರ್ಡ್ ಎಕ್ಸಾಮ್. 7th ಸ್ಟ್ಯಾಂಡರ್ಡ್ ಓಕೆ, ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್, ದೇ ಆರ್ ಮೆಚ್ಯೂರ್ಡ್ ವಿತ್ ಚಿಲ್ಡ್ರನ್ಸ್, ದೇ ನೋ ವಾಟ್ ಈಸ್ ವರ್ಲ್ಡ್ ಆ್ಯಂಡ್ ಥಿಂಗ್ಸ್. ಅದು ಎಜುಕೇಷನ್ ಅಂತ ಏನೋ ಕ್ಲಿಯರಾಗಿ ಗೊತ್ತಾಗುತ್ತೆ. ಇವಾಗ 5th ಸ್ಟ್ಯಾಂಡರ್ಡ್ ಅಂದರೆ ಆ್ಯಕ್ಚುಲಿ ಇನ್ನು ಚಿಕ್ಕ ಮಕ್ಕಳನ್ನೇ. 6th, 7th, 8th, 9th ಮತ್ತು 11th 10th 12th ಬಿಟ್ಟು ಎಲ್ಲದಕ್ಕೂ ಮಾಡಬೇಕು. ಅಗೇನ್ ಬೇರೆ ನಾರ್ಮಲ್ ಆಗಿದೆ ಸರ್, ನೀವು ಬೇಡ ಅಂತ. ಓಲ್ಡ್ ಏನಿತ್ತು ಪ್ಯಾಟರ್ನು ದ್ಯಾಟ್ ವಾಸ್ ಗುಡ್ ಆ್ಯಕ್ಚುಲಿ. 7th ಆ್ಯಂಡ್ ದೆನ್ 10th. ಸೊ ಅಷ್ಟರೊಳಗೆ ಗೊತ್ತಿರುತ್ತೆ ಹುಡುಗರಿಗೆ, ಓಕೆ 8th 9th ಕಷ್ಟಪಟ್ಟು ಓದಿ 10th ವಿ ಶುಡ್ ಪುಟ್ ಆಲ್ ಅವರ್ ಎಫರ್ಟ್ ಸೊ ದಟ್ ನಮ್ಮ ಕಾಲೇಜ್ ಒಳ್ಳೆ ಕಾಲೇಜ್ ಸಿಗುತ್ತೆ, ಒಳ್ಳೆ ಮಾರ್ಕ್ಸ್ ಸಿಗುತ್ತೆ. ಅದು ಇವಾಗ ಬೋರ್ಡ್ ಎಕ್ಸಾಮ್ ಏನಾಗಿದೆ ಅಂದರೆ 5th ಆಮೇಲೆ 7th ಆಮೇಲೆ 9th ಆ ಥರ ಆಗಿದ್ರೆ ಅದಕ್ಕೆ ಒಂದು ವ್ಯಾಲ್ಯೂ ಇಲ್ಲದೆ ಆಗೋಯ್ತು. ಬೋರ್ಡ್ ಎಕ್ಸಾಮ್ ಅಂದರೆ ವ್ಯಾಲ್ಯೂ ಇಲ್ಲದೆ ಆಗೋಯ್ತು. ಬೇಡ ಅನಿಸುತ್ತೆ. ಓಕೆ 10th ಮತ್ತು PUC ಸೆಕೆಂಡ್ ಇದ್ದರೂ ಸಾಕು. ಓಕೆ, ಯಾಕೆ ಸರ್ ಪ್ರತಿ ವರ್ಷ ಬೇಡ. ಮಾಡಿದ್ರೆ ಏನು ತೊಂದರೆ ಆಗುತ್ತೆ? ಬೇಡ, ಮಕ್ಕಳು ಸ್ವಲ್ಪ ಫ್ರೀಯಾಗಿರಲಿ. ಇದು 2 ಎಕ್ಸಾಮ್ ಕೊಟ್ಟರೆ ಬೇಕಾದಷ್ಟು ಆಗುತ್ತೆ. ಎವ್ರಿ ಇಯರ್ ಎಕ್ಸಾಮ್ ಇರುತ್ತೆ ಅಂದರೆ ಮಕ್ಕಳು ಎಷ್ಟಿದ್ದು ಅದರಲ್ಲಿ ಪ್ರೆಷರ್ ಜಾಸ್ತಿ ಆಗುತ್ತೆ ಅವ್ರಿಗೆ. ಅವ್ರು ಈ ಏಜಲ್ಲೇ ಸ್ವಲ್ಪ ಆಟ ಆಡ್ಕೊಂಡಿರ್ತಾರೆ. ಓದ್ಕೊಂಡ್ಲಿ ಫೈನಲ್ ಎಕ್ಸಾಮಲ್ಲಿ 2 ಬರ್ಕೊಂಡ್ರೆ ಸಾಕು. ಎವ್ರಿ ಇಯರ್ ಮಾಡ್ಬೇಕು, ಯಾಕಂದರೆ ಅವಾಗ ಒಂದು ಕಾನ್ಫಿಡೆಂಟ್ ಇರುತ್ತಲ್ವ ಅವ್ರಿಗೆ. ಇವಾಗ 10th ಓಕೆ 8th ಬಂದು ಇವರು ಕಡಿಮೆ ಮಾರ್ಕ್ಸ್ ಎತ್ತಿರ್ತಾರೆ. ಅಟ್ಲೀಸ್ಟ್ ಆ ಕಾರಣಕ್ಕೆ 9th ಹೋಗ್ಬೇಕಂದ್ರೆ ಅವ್ರು ಓದಕ್ಕೆ ಶುರು ಮಾಡ್ತಾರೆ. ನಾವು ಕಡಿಮೆ ಮಾರ್ಕ್ಸ್ ಎತ್ತಿದ್ದೀವಿ, ಪೇರೆಂಟ್ಸ್ ತುಂಬ ಕಷ್ಟಪಟ್ಟು ಓದಿಸ್ತಾ ಇದ್ದಾರಲ್ವ, ಅದಕ್ಕೆ ಅವ್ರಿಗೆ ಫೀಲ್ ಆಗುತ್ತೆ, ಇಲ್ಲ ನಾವು ಎತ್ತಲೇಬೇಕು ನೆಕ್ಸ್ಟ್ ಟೈಮ್. ಬಿಕಾಸ್ ಎಷ್ಟೊಂದು ಅಪ್ಪ ಬಂದು ಕೂಲಿ ಕೆಲಸ ಮಾಡಿ ಓದಿಸ್ತಾರೆ, ಅವರಿಂದ ಆಗಿಲ್ಲ ಅಂದ್ರೂ ಇಷ್ಟು ಅಂತ ಮಕ್ಕಳಿಗೆ ಖರ್ಚು ಮಾಡಿ ಓದಿಸ್ತಾರಲ್ವ. ಅದಕ್ಕೆ ಅವರು ಅಟ್ಲೀಸ್ಟ್ ಒಂದು ಮೋಟಿವೇಶನ್ ಆಗಿರುತ್ತಲ್ವ, ಎಕ್ಸಾಮ್ಸ್ ಇರಲೇಬೇಕಲ್ವ. ಓಕೆ, ಇನ್ನೊಂದು ಕಡೆ ಪ್ರೆಷರ್ ಆಗುತ್ತೆ ಅಂತ ಕೆಲವೊಂದಿಷ್ಟು ಅಭಿಪ್ರಾಯ ಬರೋದು. ಪ್ರತಿ ವರ್ಷ ಮಾಡಿದ್ರೆ ರೂಯಿನ್ ಆಗುತ್ತೆ ಅಂತ. ಆಲ್ಮೋಸ್ಟ್ ಟೀಚರ್ಸ್ ಹೆಂಗೋ ಲೈಕ್ ಫಸ್ಟಿಂದ ಕ್ಲಾಸಸ್ ಎತ್ತಾರೆ, ರಿವಿಷನ್ ಕೊಡ್ತಾರೆ. ರಿವಿಷನ್ ಕೊಟ್ಟು ಓದಿದ್ರೇ ಅವ್ರು ಫುಲ್ ಮಾರ್ಕ್ಸ್ ಎತ್ಬೋದಲ್ವಾ. ಬೋರ್ಡ್ ಎಕ್ಸಾಮ್ಸ್ ವೇರ್ ಓನ್ಲಿ ಫಾರ್ 7th ಆ್ಯಂಡ್ 10th ಆ್ಯಂಡ್ 12th. ಹೌದು, 5th ಇರಲಿಲ್ಲಲ್ಲ. ಹಾಂ, 7th ಐ ಥಿಂಕ್ ಸೊ ತೆಗ್ಬಿಟ್ಟಿದ್ರು 1-2 years ಮುಂಚೆ. ಇಟ್ಸ್ ಓಕೆ, ಇಟ್ಸ್ ಗುಡ್ ಫಾರ್ ದ ಸ್ಟೂಡೆಂಟ್ಸ್. ಅಲ್ಲಿ ಬೋರ್ಡ್ಸ್ ಇಲ್ಲ ಅಂದರೆ ತುಂಬ ಟೆನ್ಷನ್ ಆಗಿಬಿಡುತ್ತೆ. ಚಿಕ್ಕ ಮಕ್ಕಳಿಗೆ ಹಾಂ, ಪ್ರೆಷರ್ ಜಾಸ್ತಿ ಇರುತ್ತೆ. ಸ್ಕೂಲಿಂದಾನೋ ಮನೆಯಿಂದಾನೋ ತುಂಬ ಪ್ರೆಷರ್ ಇರುತ್ತೆ, ಬಟ್ ಇಟ್ ವಿಲ್ ಮೇಕ್ ಈಸಿ ಆಲ್ಸೋ. ನಿಮ್ಗೆ ಏನು ಅನ್ಸುತ್ತೆ, ಇರಬೇಕಿತ್ತ ಬೇಡವಾ? ನಾವೆಲ್ಲ ಮಾಡಿದ್ದೀವಿ. ಇಟ್ಸ್ ಬ್ಯಾಲೆನ್ಸ್, ಇಟ್ ಶುಡ್ ಬಿ ಬ್ಯಾಲೆನ್ಸ್. ಅಂದ್ರೆ ಬೋರ್ಡ್ ತುಂಬ ಈಸಿನೇ ಆಗಬಾರ್ದು, ತುಂಬ ಡಿಫಿಕಲ್ಟು ಆಗಬಾರ್ದು. ಇಟ್ ಶುಡ್ ಬಿ ಬ್ಯಾಲೆನ್ಸ್. ಸರ್, ನಿಮಗೆ ಸಿಲೆಬಸ್ ನ ನೋಡಿದ್ರೆ ಏನ್ ಅನ್ಸುತ್ತೆ? ಮಕ್ಕಳು ಓದ್ತಾ ಇರುವಾಗ ಏನಾದ್ರು ಹೇಳ್ಕೊಡ್ಬೇಕು ಅಂತ ಹೋಗುವಾಗ ಸಿಲೆಬಸ್ ಹೇಗಿರ್ಬೇಕು ಅನ್ಸುತ್ತೆ? ICSE syllabus is hard only. Depends on the school how they teach and how the student copes. No, our student and teacher ಮೇಲೆ ಇರುತ್ತೆ. But after COVID, most of the children education is gone down only. After COVID, online classes ಬಂದ್ಬಿಟ್ಟ ಮೇಲೆ ಚಿಲ್ಡ್ರನ್ಸು ಅಷ್ಟು ಇಂಟ್ರೆಸ್ಟ್ ತಗೊಳ್ತಾ ಇಲ್ಲ.
ಸಿ ಅಕಾರ್ಡಿಂಗ್ ಟು ಮೀ ಇಫ್ ಇಟ್ ಈಸ್ ದೇರ್ ಇಟ್ಸ್ ಗುಡ್. ವೈ ಬಿಕಾಸ್ ನೋ ಮಕ್ಕಳು 5th 6th 7th ತನಕ ಚೆನ್ನಾಗಿ ಪ್ರಿಪೇರ್ ಆಗ್ತಾರೆ. ಆ ಮೂಮೆಂಟಲ್ಲಿ ಅವ್ರು 10th ಬರೋ ತನಕ ಅವ್ರ ಮೈಂಡ್ ಮೆಚ್ಯೂರ್ ಆಗಿಬಿಡುತ್ತೆ. ಇಲ್ಲಾಂದರೆ ಸಡನ್ನಾಗಿ ನೀವು 10th ಅವ್ರಿಗೆ ಹೇಳಿ ಸೀದಾ ಪಬ್ಲಿಕ್ ಎಕ್ಸಾಮ್ ಬರೀರಿ ಅಂದರೆ ಅವ್ರ ಮೈಂಡ್ ಆ ಥರ ಇರೋಲ್ಲ. 7th ಕೊಡ್ತಿರಲ್ಲ, ಅದೇ ಅವ್ರು 5th 6th ಸ್ಟಾರ್ಟ್ ಆಗುತ್ತಲ್ಲ, 5th 6th 7th ಅದಾದಮೇಲೆ ಅಗೇನ್ ದೇ ವಿಲ್ ಗೋ ಟು ಡಿಫ್ರೆಂಟ್ ಸ್ಕೂಲ್. ಸೇಮ್ ಸಿಮಿಲರ್ ಸ್ಕೂಲ್ ಇದ್ದರೆ ತೊಂದರೆ ಇಲ್ಲ, ಸಡನ್ನಾಗಿ ಸ್ಕೂಲ್ ಚೇಂಜ್ ಆಗುತ್ತೆ. ಆ್ಯಂಡ್ ಸ್ಪೆಸಿಫಿಕಲಿ ಫಾರ್ ಬಾಯ್ಸ್, ಗರ್ಲ್ಸ್ಗೆ 10th ತನಕ ಕಂಟಿನ್ಯೂ ಆಗಿಬಿಡುತ್ತೆ, ಬಾಯ್ಸ್ಗೆ ಎಲ್ಲ ಸ್ಕೂಲಲ್ಲಿ 7th ಮೇಲೆ ಇರೋಲ್ಲ. ಸೊ ಅವಾಗೇನಾಗುತ್ತೆ ಅಂದರೆ ಕಂಟಿನ್ಯೂಸ್ ಆಗಿ ಬೋರ್ಡ್ ಎಕ್ಸಾಮ್ ಇರಬೇಕಂದ್ರೆ 5th 6th 7th ಬೇಕಾದರೆ 8th 9th ಬಿಟ್ಬಿಡಿ, 5th 6th 7th ಇರಬೇಕು, ಅದಾದಮೇಲೆ ಸೀದಾ 10th ಇರಬೇಕು. ಏನಕ್ಕಂದರೆ 8th 9th ಅಲ್ಲಿ ವಾಪಸ್ ಅಗೇನ್ ದ ಸಿಲೆಬಸ್ ಚೇಂಜ್ ಆಗುತ್ತೆ, ಕಾನ್ಸೆಪ್ಟ್ ಚೇಂಜ್ ಆಗುತ್ತೆ, ಮಕ್ಕಳ ಮೈಂಡ್ ಟೋಟಲ್ ಚೇಂಜ್ ಆಗಿಬಿಡುತ್ತೆ ಅಲ್ಲಿ. ಸೊ ಅವಾಗ ಅಟ್ಲೀಸ್ಟ್ 2 years ಬೇಕು ಅವ್ರಿಗೆ ಪ್ರಿಪೇರ್ ಆಗೋಕ್ಕೆ. 10th ಕಂಪಲ್ಸರಿ ಬೇಕು. ದೆನ್ ಅಗೇನ್ ಇಫ್ ಯು ರಿಕ್ವೈರ್ ಇಟ್ ಶುಡ್ ಬಿ ಆನ್ 12th. ಸೊ 3 years ಕಂಪಲ್ಸರಿ ಇರಲೇಬೇಕು. 5th 6th 7th ದಟ್ ಈಸ್ ದ ವೇರ್ ನಿಮ್ಮ ಅವ್ರ ಪರ್ಟಿಕ್ಯುಲರ್ ಇದು ಟೋಟಲ್ ಚೇಂಜ್ ಆಗುತ್ತೆ, ಅವ್ರದ್ದು ಮೈಂಡ್ ಸ್ಟ್ರಕ್ಚರ್ ಚೇಂಜ್ ಆಗುತ್ತೆ. ಆ ಮೊಮೆಂಟಲ್ಲಿ ಮೇ ಬಿ ಸಿ ಇಫ್ ದೇ ಆರ್ SLC, ಮೇ ಬಿ CBSE ಆರ್ ICSE ವಿಚ್ ಎವರ್ ದ ಕಾನ್ಸೆಪ್ಟ್ ಈಸ್, ಬಟ್ ಸ್ಟಿಲ್ ಮನುಷ್ಯನಿಗೆ ಮೈಂಡು ಇದು ಚೇಂಜ್ ಆಗಬೇಕಂದ್ರೆ ಅವ್ರಿಗೆ ಆ ಪರ್ಟಿಕ್ಯುಲರ್ ಮೊಮೆಂಟಲ್ಲಿ ಅವ್ರಿಗೆ ಗ್ರೋತ್ ಆಗಬೇಕು, ಪಬ್ಲಿಕಲ್ಲಿ ಅವ್ರು ಫೇಸ್ ಆಗಬೇಕು. ಸಿ ವೆನ್ ಐ ಟೆಲ್ ಎ ಪರ್ಸನ್ ಟು ಗೋ ಆ್ಯಂಡ್ ಸ್ಟ್ಯಾಂಡ್ ಇನ್ ಫ್ರಂಟ್ ಆಫ್ ಸ್ಟೇಜ್, he can't stand immediately. 1 or 2 times he will practice, then only he can go to right. ಸೊ ಆ ಟೈಮಲ್ಲಿ 5th 6th 7th ಅವ್ರಿಗೆ ಲೈಕ್ ಪ್ರಾಕ್ಟೀಸ್ ಟೈಪ್. 10th ಅವ್ರಿಗೆ ಟೋಟಲ್ ಚೇಂಜ್ ಆಗೋ ಟೈಮ್ ಇರುತ್ತೆ. ಆ ಮೂಮೆಂಟಲ್ಲಿ ಸಡನ್ನಾಗಿ ಮಾಡಿರೋದಾಗಲ್ಲ. ದಟ್ ಶುಡ್ ನಾಟ್ ಹ್ಯಾಪನ್. ಕರೆಕ್ಟ್ ಅಲ್ಲ? ಸೊ ವಾಟ್ ಐ ಸಜೆಸ್ಟ್ ಈಸ್ ಇಟ್ ಶುಡ್ ಬಿ ದೇರ್, ನಾಟ್ ಫಾರ್ 7th or 8th, ಬಟ್ 8th or 9th, ಬಟ್ ಅಟ್ಲೀಸ್ಟ್ 5, 6, 7th ಇರಲೇಬೇಕು, ಕಂಪಲ್ಸರಿ ಇರಲೇಬೇಕು.